ಕೋಮು ಸಂಘರ್ಷವನ್ನು ತಡೆಗಟ್ಟುವ ಸಲುವಾಗಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ರಚಿಸಿದೆ. ಈ ಒಂದು ಘಟಕ ಬುಧವಾರ ಸಾಗರ್ ನಗರಕ್ಕೆ ಆಗಮಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಸಾಗರ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನಾಯ್ಕ್, ಶಿವಮೊಗ್ಗ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಇದರ ಒಂದು ಘಟಕ ಶಿವಮೊಗ್ಗದಲ್ಲಿದೆ. ಬುಧವಾರ ಸಂಜೆ 80 ಜನರನ್ನು ಒಳಗೊಂಡ ತುಕಡಿ ಸಾಗರದ ವಿವಿಧೆಡೆ ಪಥಸಂಚಲನ ನಡೆಸಿತು. ಈ ಮೂಲಕ ಸಾರ್ವಜನಿಕ ಆತ್ಮಸ್ಥೈರ್ಯ ತುಂಬುವ ಜೊತೆಗೆ ಸಮಾಜಘಾತಕ ಶಕ್ತಿಗಳನ್ನು ಮಟ್ಟ ಹಾಕುವ ಎಚ್ಚರಿಕೆಯು ರವಾನಿಸಿದೆ ಎಂದರು. ಅಂತೇಳಿ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸ್ಯಾಂಕ್ಷನ್ ಆದಂಥ ಫೋರ್ಸ್ ಇದೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಇಮಿಡಿಯೇಟ್ ಏನಾದರೂ ಸಮಸ್ಯೆ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಆಗಿದೆ ಅಥವಾ ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ ಅಂದರೆ ಅವ್ರನ್ನ ಮಟ್ಟ ಹಾಕುವ ಸಲುವಾಗಿಯೇ ಈ ಒಂದು ಟೀಮನ್ನು ಸಂಘಟನೆ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೇ ತಾಲೂಕಿಗೆ ಬೇಕಾದರೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಕಳಿಸ್ಕೊಳ್ಳಿಕ್ಕೆ ತರುತ್ತಿದೆ. ಇವರಿಗೆ ಸಾಕಷ್ಟು ಉನ್ನತವಾದ ಟ್ರೈನಿಂಗ್ ಆಗಿದೆ. ಇವರಿಗೆ ಫಾರೆಸ್ಟ್ ಕುಂಬಿಂಗ್ ಗೊತ್ತು ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ ಮಾಡುವಂಥ ಎಲ್ಲ ಟ್ರೈನಿಂಗನ್ನು ಕೊಡಲಾಗಿದೆ. ಇನ್ನು ಮುಂದಿನ ದಿನದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರು ಏನು ಎಚ್ಚರಿಕೆ ತಗೊಳ್ಬೇಕು ಅಂತ ಹೇಳಿದ್ರೆ, ಅದೇನು ನಡೀತಾ ಅಂತ ಹೇಳಿದ್ರೆ ಈ ಒಂದು ಏನು ನಮ್ಮ ಟೀಮ್ ಇದೆ ಸಂಪೂರ್ಣವಾಗಿ ಅವ್ರನ್ನ ಸದೆಬಡಿಲಿಕ್ಕೆ ಸಿದ್ಧ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರ್, ಯಾವ ರೀತಿ ಕೆಲಸ ಕಾರ್ಯನಿರ್ವಹಿಸುತ್ತೆ ಸರ್ ಇದು? ಈ ರೀತಿ ಅಂದರೆ ಇವರು ಜಿಲ್ಲಾ ಪೊಲೀಸ್